ಈಗ ನಾವೆಲ್ಲ ಹೋಗ್ತಾ ಇದ್ದೀವಿ. ಡ್ಯಾಡಿ ಎಕ್ಸ್ಪೈರ್ ಆದಾಗ ಏನು ಅಂತ ಆಚೆಗಡೆ ಔಟ್ಲುಕ್ ಅಲ್ಲಿ ತೋರಿಸ್ತೀನಿ. ಅದನ್ನ ಮರೆಯಕ್ ಆಗ್ತಿರ್ಲಿಲ್ಲ ನಮಗೆ. ನಾನು ಕಾರ್ ತಗೊಂತೀನಿ ಅದಕ್ಕೆ. ಹಲೋ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾ ಯೂಟ್ಯೂಬ್ ಚಾನಲ್. ಎಸ್, ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಮನೆಯಿಂದ. ಇವತ್ತು ಒನ್ ಕೈಂಡ್ ಆಫ್ ಸ್ಪೆಷಲ್ ವ್ಲಾಗ್, ನಾಟ್ ಸ್ಪೆಷಲ್ ಬಟ್ ಡಿಫ್ರೆಂಟ್ ವ್ಲಾಗ್. ಏನು ಅಂತ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ, ಏನು ಅಂತಲೂ ತೋರಿಸ್ತೀವಿ. ಆ್ಯಂಡ್ ಇವಾಗ ಬಂದಿದ್ದೀನಿ ಇಲ್ಲಿ. ಹಾಯ್, ಬೆಳಗ್ಗೆ ಮೋಟಿವೇಶನ್ ನೋಡ್ತಾ ಇದ್ದಾರೆ ಇವರು. ಎಸ್, ಮೋಟಿವೇಶನ್ ನೋಡ್ತಾ ಇದೀವಿ. ಎಸ್ ಎಸ್, ಏನು ಮೋಟಿವೇಟ್ ದಬಾಕ ಅಲ್ಲ, ನಾನು ಕಾರ್ ತಗೊಂತೀನಿ ಅದಕ್ಕೆ ಮನೆ ಮುಂದೆ ಕಾರ್ ಬರ್ತೈತಿ. ಇವಾಗ ಯಾವ ಕಾರ್ ತಗೊಂತ ಇದೀನಿ ಅಂತ ಸರ್ಪ್ರೈಸ್ ಅಲ್ಲ. ಹುಂಡೈ ಕಂಪ್ನಿಯಿಂದ ಯಾವ ಕಾರ್ ತಗೊಂತ ಇದೀನಿ ಅಂತ ಸರ್ಪ್ರೈಸ್. ನಮ್ಮ ಮನೇಲಿ ಹಾಕ್ತಾರೆ ತಗೊಂಡು, ಮತ್ತೆ ಕಾರ್ ಗೀರ್ ಅಂದ್ರೆ ಅದೇ ನವೀನ್ತಂತೆ ತಗೊಳ್ಳಿ ಬಿಡಿ, ನನಗೆ ಏನು ತಗೋ ಬೇಡ ಬೇಡ ತಗೋ. ಬರ್ತಾ ಇದ್ದೀನಿ, ನೋಡೋಣ ಯಾವ ಕಾರ್. ಯಾವ ಕಾರ್ ಅಂತ ತಗೋತೀರ, ಕಾರ್ ತಗೋತೀರ ಅಲ್ಲ, ಒಂದು ಕಾರ್ ಬರಕ್ಕೆ ನನಗೆ ಗೊತ್ತು, ನಿಮಗೆ ಬಂದಾಗ ತೋರಿಸ್ತೀನಿ ಯಾವ ಕಾರು. ಸರಿ ಆಯ್ತು. ಕಾರ್ ಒಳಗಡೆ ಬಂದಿದ್ದೀವಿ. ಯಾವ ಕಾರ್ ಏನು ಅಂತ ಆಚೆಗಡೆ ಔಟ್ಲುಕ್ ಅಲ್ಲಿ ತೋರಿಸ್ತೀನಿ. ಈಗ ವಿಡಿಯೋ ಶೂಟ್ ಮಾಡ್ತಿದೀವಿ. ಒನ್ಸ್ ವಿಡಿಯೋ ಎಲ್ಲ ಶೂಟ್ ಆದ್ಮೇಲೆ ಕಾರ್ನೆಲ್ಲ ಒಳಗಡೆ ಇಂಟೀರಿಯರ್ಸ್ ಎಲ್ಲ ತೋರಿಸ್ತೀವಿ. ಇವಾಗ ಕಾರ್ದೆಲ್ಲ ವಿಡಿಯೋ ಅರ್ಧ ಶೂಟ್ ಆಯ್ತು. ಯಾವ ಕಾರ್ ಇದು? ಯಾವ ಕಾರ್ ಇದು? ಯಾವುದು? ವಾವ್, ಬಂದೇ ಅಲ್ಲ ಬಿಡು. ಯಾವ ಕಾರು ಅಂದ್ರೆ ವಾವ್ ಬಂದೇ ಇಲ್ಲ. ಸೌಂಡ್ ಬಂದಿಲ್ಲ. ಯಾಕೆ? ಇಲ್ಲ, ಮೈಕ್ ಹಾಕಿದ್ದೀನಿ. ಡ್ರೈವ್ ಮಾಡಿ ಟೆಸ್ಟ್ ಮಾಡ್ದೆ, ಅದ್ರ ವಿಡಿಯೋ ಶೂಟ್ ಮಾಡಬೇಕಿತ್ತು. ಸೊ ಈಗ ಆ ವಿಡಿಯೋ ಶೂಟ್ ಮುಗಿಸಿ ಒಳಗಡೆ ಫೀಚರ್ಸ್ ಎಲ್ಲ ಹೆಂಗಿದೆ, ಕಾರ್ ಹೆಂಗಿದೆ ಅಂತೆಲ್ಲ ತೋರಿಸ್ತೀವಿ. 9:30 10 ಆಗಿಬಿಟ್ಟಿದೆ. ಬಟ್ ಎಲ್ಲಿಗೆ ಹೋಗ್ತಿದ್ವಿ ಅಂದರೆ ನಮ್ಮ ಟೋಕಿಯೋಗೆ ಆ್ಯಕ್ಚುಲಿ ಹುಷಾರಿಲ್ಲ. ನೆನೆ ನೈಟಿಗೆ ನಾನು ಅವಳಿಗೆ ಏನೂ ಊಟ ಮಾಡಿಲ್ಲ. ಅವಳು ಸ್ವಲ್ಪ ಫೀವರಿಶ್ ಥರನೂ ಇದ್ದಾಳೆ ಅವಳು. ಸೊ ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಾನು ನನ್ನ ತಮ್ಮ ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿ ಏನಾಗುತ್ತೆ ಏನಿದೆ, ಮೇ ಬಿ ಅವಳಿಗೆ ಇಂಜೆಕ್ಷನ್ ಕೊಡ್ಬೋದು ಅನಿಸುತ್ತೆ. ಸೊ ಹೋಗಿ ನೋಡೋಣ. ಸ್ಟಾರ್ಟ್ ಈಗ ಬಯಸ್ ಸ್ಟಾರ್ಟ್ ಆಗುತ್ತಾ ಟೋಕಿಯೋಗೆ? ಟೋಕಿಯೋ ಇಲ್ಲಿ ನೋಡು, ಟೋಕಿ ಆಗೋಯ್ತು ಇಂಜೆಕ್ಷನ್ ನಿಂದು. ಆಗೋಯ್ತು 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 ಆಗೋಯ್ತು. ಮಮ್ಮಿಂಗ್ ಕರೀರಿ, ಮಮ್ಮಿಂಗ್ ಕರೀರಿ. ಎಸ್, ಇವಾಗ ಹಾಸ್ಪಿಟ್ಲಿಂದ ವಾಪಸ್ ಬಂದ್ವಿ. ನಾನು ನನ್ನ ತಮ್ಮ. ಅವಳಿಗೆ ಒಂಚೂರು ಫೀವರ್ ಇದೆ, ಇಂಜೆಕ್ಷನ್ಸ್ ಎಲ್ಲ ಕೊಟ್ಟರು ಆ್ಯಂಡ್ ಬ್ಲಡ್ ಟೆಸ್ಟ್ ತೊಗೊಂಡಿದ್ದಾರೆ. ಸೊ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬರೋದಿನ 3 hours ಆಗುತ್ತೆ. ಸೊ ಆಮೇಲೆ ಬಂದ ಮೇಲೆ ಕಳಿಸ್ತಾರೆ ಅವರು ರಿಪೋರ್ಟ್ಸ್ನ. ಸೊ ಅದೇ ಸ್ವಲ್ಪ ಫೀವರ್ ಇದೆ, ಬಟ್ ಇನ್ನೂ ಇಂಟರ್ನಲ್ ಪ್ರಾಬ್ಲಮ್ಸ್ ಏನು ಅಂತ ಹೇಳಿಲ್ಲ. ಬಟ್ ನಿಜವಾಗ್ಲೂ ಒಂದು ಯಾವುದೇ ಪೆಟ್ಟಾಗಲಿ, ಸ್ಟ್ರೀಟ್ ಡಾಗ್ಸ್ ಆಗಲಿ ಇಲ್ಲ ಯಾವುದೇ ಬ್ರೀಡ್ ಡಾಗ್ಸ್ ಆಗಲಿ, ನಿಜವಾಗ್ಲೂ ಸಾಕಿದ್ರೆ ಎಷ್ಟು ಪೇನ್ ಆಗುತ್ತೆ ಅನ್ನೋದು ಪೆಟ್ಸ್ ಇರೋರಿಗೆ ಮಾತ್ರ ಗೊತ್ತಾಗುತ್ತೆ. ನಮ್ಮ ಮನೇಲಿ ಮುಂಚೆ ಒಂದು ಸ್ಟ್ರೀಟ್ ಡಾಗ್ ಕೂಡ ಇತ್ತು. ನಾನು ತುಂಬ ಚಿಕ್ಕ ವಯಸ್ಸಿಂದ ಇತ್ತು ಅದು, ಬಟ್ ಅದು ಕೂಡ ವಯಸ್ಸಾಗಿ ತೀರೋಯ್ತು. ಬಟ್ ಅದಾದಮೇಲೆ ಲೈಕ್ ಅದನ್ನು ಮರೆಯೋಕ್ಕಾಗ್ತಿರ್ಲಿಲ್ಲ ನಮಗೆ. ಆವಾಗ ಬಂದಿದ್ದು ನಮ್ಮ ಲೈಫಲ್ಲಿ ಟೋಕಿಯೋ. ಆ್ಯಂಡ್ ಡ್ಯಾಡಿ ಎಕ್ಸ್ಪೈರ್ ಆದಾಗ ಆದಮೇಲೆ ಮನೇಲಿ ಏನಿತ್ತು ಆ ಖಾಲಿ ಅದನ್ನು ತುಂಬಿದ್ದು ನಮ್ಮ ಟೋಕಿಯೋ. ಬಿಕಾಸ್ ಈಗ ಅವಳಿಗೆ ಏನಾದರೂ ಒಂಚೂರು ಹರ್ಟ್ ಆದರೆ ಎಲ್ರಿಗೂ ಬೇಜಾರಾಗ್ಬಿಡುತ್ತೆ. ಇನ್ನೂ ರಿಪೋರ್ಟ್ ಬಂದಿಲ್ಲ. ನಂಗೆ ಅವಳು ಅಳೋದು ನೋಡಿ ಅಲ್ಲೇ ಬೇಜಾರಾಗ್ಬಿಡುತ್ತೆ. ಬಟ್ ಇಟ್ಸ್ ಓಕೆ. ಬಟ್ ದಿಸ್ ಇಸ್ ಮೈ ಫಸ್ಟ್, ನಾಟ್ ಫಸ್ಟ್ ಬಟ್ ದಿಸ್ ವಿಲ್ ಬಿ ಮೈ ಲಾಸ್ಟ್ ಪೆಟ್ ಫಾರ್ ಎವರ್. ಬಿಕಾಸ್ ನಂಗೆ ಅವಳ ಜಾಗನ ಬೇರೆ ಯಾರು ತುಂಬಿಸೋದು ನಂಗೆ ಇಷ್ಟ ಇಲ್ಲ ಅಷ್ಟೇ. ಎಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾವು ನಮ್ಮ ಮನೇಲಿ ಚಿಕನ್ ಕೈಮಾ ಸಾರು ಮಾಡ್ತಾಯಿದ್ದೀವಿ. ಸೊ ಅದನ್ನು ಹೆಂಗೆ ಮಾಡ್ತೀವಿ ಅಂತ ನಂಗಂತೂ ಮಾಡೋಕ್ಕೆ ಬರೋಲ್ಲ, ನಮ್ಮಮ್ಮ ಮಾಡೋದು. ಸೊ ಅವ್ರು ಹಾಕ್ಕೊಟ್ಟಿದ್ದನ್ನು ಮಿಕ್ಸಿಗೆ ಹಾಕಿ 2 ರೌಂಡ್ ಹಾಕಿ ಅದನ್ನ ವಾಪಸ್ ಕೊಡೋದು, ಅಷ್ಟೇ ನನ್ನ ಕೆಲಸ. ಸೊ ಆದರೂ ಹೆಂಗೆ ಮಾಡ್ತಾರೆ ಏನು ಅಂತ ತೋರಿಸ್ತೀನಿ. ಸೊ ಫಸ್ಟ್ ಇದಕ್ಕೆ ಏನು ಹಾಕಿದ್ದೀರಾ? ಕೊತ್ತಂಬರಿ ಕರಿಬೇವು ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಆ್ಯಂಡ್ ಚಿಕನ್
ಚಿಕನ್, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಅದು ಅವಾಗಲೇ ಪೇಸ್ಟ್ ಮಾಡ್ಕೊಂಡ್ವಿ ಮನೆಯಲ್ಲೇ. ಅದ್ರಲ್ಲಿ ಹಾಗೆ ಇತ್ತಲ್ಲ, ನಾವು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಹಾಕಿದ್ವಿ. ಆಮೇಲೆ ಈಗ ಸ್ವಲ್ಪ ಒಂದೆರಡು ಚಿಲ್ಲಿ, ಗ್ರೀನ್ ಚಿಲ್ಲಿ ಅಷ್ಟೇ ಹಾಕಿ ಸಾಲ್ಟ್. ಸಾಲ್ಟ್ ಹಾಕಿ ಇವಾಗ ಅದನ್ನು ಮಿಕ್ಸಿ ಮಾಡೋ. ಫಸ್ಟ್ ಮಿಕ್ಸಿ ಮಾಡಿ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ಸೊ ಇದು ಮಿಕ್ಸಿ ಹಾಕಿದ್ಮೇಲೆ ಹಿಂಗಾಗುತ್ತೆ. ಫುಲ್ ಸಾಫ್ಟ್ ಇದೆ, ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಸೊ ಬೆಳಿಗ್ಗೆಯಿಂದ ಬರೀ ನಮ್ಮ ಮನೇಲಿ ಕುಕ್ ಮಾಡೋದೇ ಆಗ್ತಾಯಿದೆ. ಯಾಕಂದರೆ ಕುಕ್ ಮಾಡಿಬಿಟ್ರೆ ನಾನೇನು ಮಾಡ್ತಿಲ್ಲ, ನಮ್ಮಮ್ಮ ಹಿಂಗಂತ ನಾನೇನು ಮಾಡಿಲ್ಲ, ನಮ್ಮಮ್ಮನೇ ಮಾಡಿದ್ದು. ಯಾಕಂದರೆ ಇವಾಗಲೇ ಕುಕಿಂಗ್ ಮುಗಿಸ್ಕೊಂಡ್ಬಿಟ್ರೆ ಮನೆ ಫುಲ್ಲು ಕ್ಲೀನಿಂಗ್ ಮಾಡ್ಬೇಕು ಇವಾಗ. ಸೊ ಕ್ಲೀನಿಂಗ್ ಮಾಡ್ಬೋದು ಅಂತ ಬೆಳಿಗ್ಗೆನೇ ರೆಡಿ ಮಾಡಿಬಿಟ್ಟು ಮಧ್ಯಾಹ್ನ ರಾತ್ರಿ ತಿನ್ಕೊಂಬಿಡೋಣ ಅಂದ್ಬಿಟ್ಟು. ಇದು ಡಯಟ್ ಚಿಕನ್, ನನ್ನ ತಮ್ಮಂದು ಡಯಟ್. ನೋ ಆಯಿಲ್, ಕ್ಯಾಪ್ಸಿಕಮ್, ಚಿಕನ್ ಅಷ್ಟೇ ಡಯಟ್ಗೋಸ್ಕರ. ನಾವು ತಿಂತಿದ್ವಿ, ಬಟ್ ನಮಗೆ ಅದು ಖಾರ ಇರಲ್ಲ, ಸ್ಪೈಸಿ ಇರಲ್ಲ, ನನಗೆ ನಮ್ಮ ಮಮ್ಮಿಗೆ ಅಂತ ತಿನ್ನಲ್ಲ, ನಾವು ಬೇರೆ ಮಾಡ್ಕೊಡ್ತೀವಿ, ಅವ್ರಿಗೆ ಮಾತ್ರ ಹಾಕ್ಕೊಡ್ತೀವಿ. ಸೊ ಅದಾಯಿತು. ನೆಕ್ಸ್ಟ್ ಏನು ಮಾಡೋಣ ಅಂತ ತೋರಿಸ್ತೀನಿ, ವೇಟ್. ಸೊ ಇವಾಗ ಮಿಕ್ಸಿ ಎಲ್ಲ ಹಾಕ್ಕೊಂಡಿದ್ದಾಯಿತು. ಇವಾಗ ನನ್ನ ಸ್ಮಾಲ್ ಬಾಲ್ಸ್ ಆಗಿ ಇದು ಮಾಡ್ಕೋಬೇಕು. ನಮ್ಮಮ್ಮ ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ಸಾಂಬಾರು ಒಳಗಡೆ ಹಾಕಬೇಕು. ಸಾಂಬಾರು ಮಾಡ್ಬೇಕು ತಾನೇ, ಇಲ್ಲ ಮಾಡಾದ್ಮೇಲೆ ತೋರಿಸ್ತೀವಿ. ಇವಾಗ ಈ ಥರ ಬಾಲ್ಸ್ ಮಾಡ್ಕೊಂಡು ಈ ಥರ ಇಟ್ಕೊಳ್ಳೋದು, ಆಮೇಲೆ ಸಾಂಬಾರು ಒಳಗೆ ಹಾಕೋದು ಅಷ್ಟೇ. ವಾವ್. ಸೊ ನೆಕ್ಸ್ಟ್ ಟೈಮ್ ನಾನೇ ಮಾಡ್ತೀನಿ ಇದನ್ನು. ಆಯ್ತಾ? ಸಾಕು ಬಿಡು, ಆಯಿತು. ಇವಾಗ ನಮ್ಮ ಮಮ್ಮಿ ಇದನ್ನು ಸಾಂಬಾರಿಗೆ ಹಾಕ್ತಾ ಇದ್ದಾರೆ. ಅಲ್ಲೆಲ್ಲ ಸಾಂಬಾರು ಚೆಲ್ಲಿರುತ್ತೆ, ತೋರಿಸ್ಬೇಕು. ಇಡ್ಲಿ ಪರವಾಗಿಲ್ಲ, ಅಡುಗೆ ಮಾಡುವಾಗ ಆಗುತ್ತದೆಲ್ಲ. ಇಟ್ಸ್ ಓಕೆ. ವಾವ್. ಇಲ್ಲಿರೋದನ್ನು ತೆಗೆದು ಹಿಂಗೆ ಹಾಕೋದು. ಸಾಂಬಾರು ಆ್ಯಕ್ಚುಲಿ ಮಾಡ್ಕೊಂಬಿಟ್ಟಿದ್ದೀವಿ ಬಿಕಾಸ್ ಲೇಟ್ ಆಯಿತು ಅಂತ. ಆಲ್ರೆಡಿ ಲೇಟ್ ಆಗಿಬಿಡಿದೆ. ಸೊ ನೆಕ್ಸ್ಟ್ ಟೈಮ್ ಸಾಂಬಾರು ರೆಸಿಪಿ ಮಾಡ್ತೀಯಲ್ವಾ? ಓಕೆ, ಡನ್. ಆ್ಯಕ್ಚುಲಿ ನಮ್ಮ ಮಮ್ಮಿ ಚಿಕನ್ ಸಾಂಬಾರು ಚೆನ್ನಾಗಿ ಮಾಡ್ತಾರೆ. ನನಗೆ, ನನ್ನ ತಮ್ಮನಿಗೆ, ಡ್ಯಾಡಿಗೂ ಎಲ್ಲ ಸಖತ್ ಇಷ್ಟ ಚಿಕನ್ ಸಾಂಬಾರು ಮಮ್ಮಿ ಮಾಡೋದು. ಸೊ ನೆಕ್ಸ್ಟ್ ಟೈಮ್ ಚಿಕನ್ ಸಾಂಬಾರು ರೆಸಿಪಿ ನಾವು ಮಮ್ಮಿ ಮಾಡೋದನ್ನು ತೋರಿಸ್ತೀವಿ. ಬಟ್ ಈ ಟೈಮ್ ಬರೀ ಕೈಮ ಬಾಲ್ಸ್. ಸೊ ನೆಕ್ಸ್ಟು ತಿನ್ನೋದು ಎಲ್ಲ ಟೇಸ್ಟ್ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಸದ್ಯಕ್ಕೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಂದು ವೀಡಿಯೋ ಶೂಟ್ ಮಾಡಬೇಕಿತ್ತು. ಸೊ ನಾನು ನನ್ನ ತಮ್ಮ ಮೇಲೆ ವೀಡಿಯೋ ಶೂಟ್ ಮಾಡ್ತಾಯಿದ್ವಿ. ಆಮೇಲೆ ಬರ್ತೀನಿ, ಬಾಯ್. ಸೊ ಇವಾಗ ನಾನು ವ್ಲಾಗ್ ಎಡಿಟ್ ಮಾಡ್ತಾಯಿದ್ದೆ, ಲೈಕ್ ಸ್ವಲ್ಪ ಬೇಗ ಕೆಲಸ ಮುಗಿಲಿ ಅಂದ್ಬಿಟ್ಟು. ಈ ವ್ಲಾಗಲ್ಲಿ ನಾನು ಎಷ್ಟು ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಒಂದು ಬೆಳಿಗ್ಗೆ ಎಲ್ಲ ವೀಡಿಯೋ ಮಾಡೋದಕ್ಕೆ, ಈ ವಿಡಿಯೋ ಗೊತ್ತಾಗುತ್ತೆ ನಾವು ಒಂದು ವೀಡಿಯೋ ಮಾಡೋದಕ್ಕೆ ಎಷ್ಟು ಡ್ರೆಸ್ನ ಚೇಂಜ್ ಮಾಡಬೇಕಾಗುತ್ತೆ. ಎಲ್ಲರೂ ಎಷ್ಟೊಂದು ಜನ ನೀವು ಎಷ್ಟೊಂದು ಬಟ್ಟೆ ತೊಗೋತೀರಾ, ಯಾಕೆ ತೊಗೋತೀರಾ ಅಂತ. ಈ ರೀಸನಿಗೇನೆ ಹುಡುಗಿರ್ಗಂತೂ ಬೇಕಾಗುತ್ತೆ. ಹುಡುಗರ್ದು ಸೇಮ್ ರಿಪೀಟ್ ಮಾಡಿದ್ರು ಇಲ್ಲ ಸೇಮ್ ಶರ್ಟ್ ಸೇಮ್ ಪ್ಯಾಂಟ್ ಗೊತ್ತಾಗಲ್ಲ ಅಷ್ಟು, ಬಟ್ ಹುಡುಗಿರ್ದು ನೀಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ಬೆಳಗ್ಗೆ ಶೂಟ್ ಮಾಡೋದಕ್ಕೆ ಒಂದು ವೀಡಿಯೋಗೆ ಯೆಲ್ಲೋ ಕಲರ್ ಡ್ರೆಸ್ ಹಾಕಿದ್ದೆ. ಅದಾದಮೇಲೆ ಮತ್ತೆ ಟೋಕನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿದ್ದು, ಬೇರೆ ಡ್ರೆಸ್ ಹಾಕ್ಕೊಂಡೆ. ಹಾಸ್ಪಿಟ್ಲಿಂದ ಬಂದು ಡ್ರೆಸ್ ಚೇಂಜ್ ಮಾಡ್ತೀನಿ ನಾನು. ಡ್ರೆಸ್ ಚೇಂಜ್ ಮಾಡಿದ್ದಕ್ಕೆ ಮತ್ತೆ ಬೇರೆ ಡ್ರೆಸ್ ಹಾಕ್ಕೊಂಡೆ. ಆಮೇಲೆ ಮತ್ತೆ ಮನೆಗೆ ಬಂದು ಮತ್ತೆ ಅಡುಗೆ ಎಲ್ಲ ನಾನು ಮಮ್ಮಿ ಸ್ಟಾರ್ಟ್ ಮಾಡಿದಾಗ ಅವಾಗ ಬೇರೆ ಡ್ರೆಸ್, ಇದೇ ಡ್ರೆಸ್ ಇದ್ಮೇಲೆ ಕೋಟ್ ಹಾಕಿದ್ದೀನಿ. ಸೊ ಲಿಟ್ರಲಿ 4 to 5 ಡ್ರೆಸ್ಸಸ್ ಚೇಂಜ್ ಮಾಡಿದ್ದೀನಿ ಇವತ್ತು. ಓ ಮೈ ಗುಡ್ನೆಸ್, ಯಪ್ಪ. ಓಕೆ, ಇವಾಗ ಹೋಗಿ ಕೆಳಗಡೆ ತಿಂದು ಟೇಸ್ಟ್ ಮಾಡಬೇಕು ಹೆಂಗಿದೆ ಅಂತ. ಸೊ ತಿಂದು ತೋರಿಸ್ತೀನಿ. ನಮ್ಮಮ್ಮ ಕರಿತಾ ಇದ್ದಾರೆ, ಅಮ್ಮ ಮತ್ತೆ ಬೇಗ ಹೋಗೋಣ ಬನ್ನಿ. ಸೊ ನಾನು ಇಷ್ಟ ಅನ್ನ ತಿನ್ನೋದು, ಇದಕ್ಕೆ ಬಾಲ್ಸ್. ಇವಾಗ ಊಟ ಮಾಡಬೇಕು. ಖಾರ ಖಾರ ಇದೆ. ಎಸ್, ಇವಾಗೆಲ್ಲ ಅರ್ಧ ಕೆಲಸ ಮುಗೀತು. ಬಿಕಾಸ್ ನಾಳೆ ಒಂಚೂರು ಪೂಜೆ ಇದೆ ನಮ್ಮ ಮನೆಯಲ್ಲಿ. ಸೊ ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇರೋದು ಅಷ್ಟೇ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇವತ್ತು ತುಂಬಾ ಕೆಲಸ ಇತ್ತು. ಸೊ ಎಲ್ಲನೂ ಆದಷ್ಟು ಬ್ಲಾಗಲ್ಲಿ ತೋರಿಸಿದ್ವಿ. ಆ್ಯಂಡ್ ಆದಷ್ಟು ಬ್ಲಾಗ್ಸ್ನ ಲೆಂತಿಯಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಿಕಾಸ್ ನಾನು ಈ ಕಡೆ ಆ್ಯಂಡ್ ನವೀನ್ ಆ ಕಡೆ ಇರೋದ್ರಿಂದ ನಮಗೆ ಆ ಟೈಮಿಂಗ್ ಓಕೆ, ಅವನು ಎಷ್ಟು ಮಾಡಬೇಕು, ನಾನು ಇದನ್ನು ಐಡಿಯಾ ಇವಾಗ ಸಿಗ್ತಾ ಇದೆ. ಆ್ಯಂಡ್ ಆದಷ್ಟು ಬೇಗ ನಾವೆಲ್ಲ ಹೋಗ್ತಾ ಇದ್ದೀವಿ, ಎಲ್ಲಿ ಅಂತ ಹೇಳಲ್ಲ, ಬಟ್ ಅದನ್ನು ಕಾದು ನೋಡಿ ಅಂತ ಹೇಳ್ತಾ, ಈ ಬ್ಲಾಗ್ ಇಷ್ಟ ಆಗಿದೆ ನೀವೇನು ಮಾಡಬೇಕಂದ್ರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ ಬ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ. ಡೈಲಿ ಬ್ಲಾಗ್ ಬಿಟ್ಟು ಬೈ ಡೈಲಿ ಬ್ಲಾಗ್ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಬಾಯ್.